ಜಮಖಂಡಿ ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರು. ಜಮಖಂಡಿ ನಗರ ರಸ್ತೆಗಳು ಗುಂಡಿಮಯವಾಗ್ಬಿಟ್ಟಿದೆ. ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ಜಮಖಂಡಿ ನಗರ ರಸ್ತೆಗಳು ಗುಂಡಿಮಯವಾಗ್ಬಿಟ್ಟಿದೆ. ಅರ್ಧಕ್ಕೆ ನಿಂತಿರೋ ಪ್ರಮುಖ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿಲ್ಲ, ಅರ್ಧಕ್ಕೆ ನಿಂತುಬಿಟ್ಟಿದೆ. ಗುಂಡಿಗಳ ರಸ್ತೆಗಳಲ್ಲಿ ಸಂಚರಿಸಲು ಸವಾರರಿಗೆ ಬೇಕು ಗುಂಡಿಗೆ ಇದ್ರೆ ಮಾತ್ರ ಆ ಗುಂಡಿಗಳಿರುವಂತಹ ರಸ್ತೆಗಳಲ್ಲಿ ಸಂಚರಿಸೋದಕ್ಕೆ ಸಾಧ್ಯ ಆಗತ್ತೆ. ಬೈಕ್ ಸವಾರರು ಸ್ವಲ್ಪ ಯಾಮಾರಿದ್ರು ಕೂಡ ಶಿವನ ಪಾದ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಗುಂಡಿಗಳ ರಸ್ತೆಗಳಲ್ಲೇ ಜಮಖಂಡಿ ನಗರದ ಒಂದು ಜನರ ಸಂಚಾರ ಆಗಿದೆ. ಬೈಕ್ ನಲ್ಲಿ ಹೋಗುವಂತಹ ಗರ್ಭಿಣಿಯರ ಸ್ಥಿತಿಯಂತೂ ಹೇಳಕ್ ಸಾಧ್ಯ ಇಲ್ಲ, ಅಂತ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಜಮಖಂಡಿ ನಗರದ ರಸ್ತೆಗಳಲ್ಲಿ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ. ಅಲ್ಲಿ ಆ ಗುಂಡಿಗಳ ಒಂದು ಕಾರ್ಬಾರ್ ಯಾವ ರೀತಿ ಆಗಿದೆ ನೋಡಿ. ಆ ವಾಹನಗಳು ಯಾವ ರೀತಿಯಲ್ಲಿ ಸಂಚಾರ ಮಾಡಬೇಕು, ಎಲ್ಲಾ ಕಡೆ ಕೂಡ ಗುಂಡಿ, ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳದ್ದೇ ಕಾರ್ಬಾರ್ ಅಂತ ಹೇಳ್ಬೋದು, ಅದರದ್ದೇ ದರ್ಬಾರ್ ಅಂತ ಹೇಳ್ಬೋದು. ಅಲ್ಲಿ ಕಾಮಗಾರಿ ಏನೋ ಅರ್ಧಕ್ಕೆ ನಿಂತು ಬಿಟ್ಟಿದೆ, ಅದು ಕೂಡ ಪೂರ್ಣಗೊಳಿಸಲಿಲ್ಲ. ಅರ್ಧಕ್ಕೆ ನಿಂತು ಬಿಟ್ಟ ಕಾರಣ ಅಲ್ಲಿ ಕೂಡ ವಾಹನ ಸಂಚಾರ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಒಂದು ಕಡೆ ಗುಂಡಿಗಳಾಗ್ಬಿಡುತ್ತೆ, ಇನ್ನೊಂದು ಕಡೆ ಒಂದು ಏನು ಕೆಲಸ ಕಾಮಗಾರಿ ನಡೀತಾ ಇರುವಂಥದ್ದು, ಅಲ್ಲೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಆಗತ್ತೆ. ಹಾಗೆ ಈ ಗುಂಡಿಗಳಲ್ಲಿ ಏನಾದ್ರೂ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಗಟ್ಟಿ ಗುಂಡಿಗೆನೆ ಇರ್ಬೇಕಷ್ಟೇ, ಇಲ್ಲ ಅಂದ್ರೆ ಅಲ್ಲಿ ಸಂಚಾರ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಅಲ್ಲಿ ಗರ್ಭಿಣಿ ಸ್ತ್ರೀಯರು ಏನಾದ್ರೂ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ರೀತಿಯಾಗಿ ಸಂಚಾರ ಮಾಡೋಕ್ ಸಾಧ್ಯ ಆಗತ್ತೆ. ಅಲ್ಲಿ ಬೈಕ್ ನಲ್ಲಿ ಏನಾದ್ರೂ ಗರ್ಭಿಣಿಯರನ್ನ ಕರ್ಕೊಂಡು ಹೋದ್ರೆ ಅಲ್ಲಿನ ಸ್ಥಿತಿ ಅಂತೂ ಹೇಳತೀರೋದು. ಆ ರೀತಿಯಾಗಿರುವಂತ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಜಮಖಂಡಿಯ ಒಂದು ಪರಿಸ್ಥಿತಿಯನ್ನ ನೀವೀಗ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಇದೆ ಅಲ್ಲಿ ರೋಡ್ ನೋಡಿ, ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳದ್ದೇ ದರ್ಬಾರ್ ಇದೆ. ಹಾಗಿದ್ರೆ ಇದನ್ನ ಯಾವಾಗ ಸರಿ ಮಾಡ್ತಾರೆ, ಯಾವಾಗ ಇದೆಲ್ಲ ಸರಿ ಆಗತ್ತೆ? ಸರಿ ಮಾಡಬೇಕು ಅಂತ ಹೊರಟಿದ್ದಾರೆ, ಆದ್ರೆ ಅಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ಬಿಟ್ಟಿದೆ, ಅದನ್ನ ಕೂಡ ಪೂರ್ಣಗೊಳಿಸಲಿಲ್ಲ. ಹೀಗಾದ್ರೆ ಹೆಂಗೆ? ಅಲ್ಲಿ ಪೂರ್ಣ ಆಗ್ಲಿಲ್ಲ ಅಂದ್ರೆ ಕೆಲಸ ಎಲ್ಲ ಅರ್ಧಕ್ಕೆ ನಿಂತು ಬಿಟ್ರೆ ಅಲ್ಲೆಲ್ಲ ಕಾಂಕ್ರೀಟ್ ಆಗಿರ್ಬೋದು, ಎಲ್ಲವೂ ಕೂಡ ಇರುತ್ತೆ, ಮೆಷಿನ್ಗಳಾಗಿರ್ಬೋದು, ಅದೆಲ್ಲ ಕೂಡ ಅಲ್ಲೇ ನಿಲ್ಲಿಸ್ಬಿಟ್ರೆ ವಾಹನ ಯಾವ ರೀತಿಯಾಗಿ ಎಲ್ಲಿ ಸಂಚಾರ ಮಾಡೋದು? ಇನ್ನಷ್ಟು ಅಲ್ಲಿ ಅಡೆತಡೆಗಳು ಉಂಟಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಸರಿಪಡಿಸಬೇಕಾಗುತ್ತೆ. ಅಲ್ಲಿನ ಅಧಿಕಾರಿಗಳು ಆದಷ್ಟು ಬೇಗ ಅದರ ಕಡೆ ಒಂದು ಗಮನವನ್ನ ಕೊಡಬೇಕು, ಅದನ್ನ ಆದಷ್ಟು ಬೇಗ ಸರಿಪಡಿಸಬೇಕು, ಆ ಗುಂಡಿಗಳನ್ನ ಮುಚ್ಚಬೇಕಾಗತ್ತೆ. ಇಲ್ಲ ಅಂದ್ರೆ ಅಲ್ಲಿನ ಒಂದು ಜನರ ಒಂದು ಜೀವನ ಅಸ್ತವ್ಯಸ್ತ ಆಗತ್ತೆ, ಸಂಚಾರ ತುಂಬಾ ಕಷ್ಟ ಆಗತ್ತೆ. ಇದರಿಂದಾಗಿ ಅನಾಹುತಗಳಾಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಅದರಿಂದ ಆ ಜಮಖಂಡಿಯ ಒಂದು ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕಾಗತ್ತೆ. ಅಲ್ಲಿನ ಅಧಿಕಾರಿಗಳು ಅದರ ಬಗ್ಗೆ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅಥವಾ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ನಾನು ಸುಮಾರು ವರ್ಷಗಳಿಂದ ಈ ದೇಸಾಯಿ ಸರ್ಕಲ್ ದಿಂದ ಶಿವಾಜಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ನಾವು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡು ಅದೇವಿ ಇಲ್ಲಿ. ಮತ್ತೆ ಎಷ್ಟೋ ವರ್ಷಗಳಾದ್ರೂ ಈ ರೋಡ್ ಹದಗೆಟ್ಟಿದ್ರಿಂದ ಕ್ಲಿಯರ್ ಆಗ್ತಾ ಇಲ್ಲ. ಏನಾಗ್ಬಿಟ್ಟೈತೆ ಅಂದ್ರ ಬರ್ಬರ್ತಾ ಇದು ಒಂದು ಆಲ್ಮೋಸ್ಟ್ ಏನೋ ಒಂದು ಹಿಂದೆ ಯಾರ್ದೋ ಒಂದು ಪೀರಿಯಡ್ನ್ಯಾಗ ಅದೇನೋ ಒಂದು ಎಲ್ಲ ತಿಂಗ ಸಮಸ್ಯೆ ಭಾಳ ಆಗಂತ್ಲಿ, ಭಾಳ ತೊಂದರೆ ಆಗಂತ್ಲಿ, ತೆಗ್ಗುಗಳು ಭಾಳ ದೊಡ್ಡ ಭಾಳ ಬೀಳೋದ್ರಿಂದ ಏನೋ ಒಂದು ಆನಂದ್ ಎಂಬುಡವ್ರು ಏನೈತಿ ಅದನ್ನೊಂದು ರೋಡ್ ಮಾಡ್ಕೇಸಿ ಅದನ್ನೊಂದು ಕ್ಲಿಯರ್ ಮಾಡಿದ್ರು. ಮುಂದೆ ಅದನ್ನ ಆ ಟೈಮ್ಗೆ ಏನಾಗ್ಬಿಡ್ತು, ಈ ರೋಡ್ದು ನಮ್ಗೆ ಅಷ್ಟ ರೊಕ್ಕ ಬಂದೈತಿ ಅಂತ ಹೇಳಿ ಆಫೀಸರ್ಸ್ ನಮ್ಗೆ ಇಷ್ಟ ಮಾಡ್ಬೇಕಂತೇಳಿ ನಮ್ಗೆ ಆರ್ಡರ್ ಆಗೈತಿ ಅಂತೇಳಿ ಅವ್ರು ಅಷ್ಟ ಮಾಡ್ಕೊಂಡು ಹೋದ್ರು. ಆಮ್ಯಾಗ ಇವು ತೆಗ್ಗುಗಳು ಭಾಳ ಆದ್ಮ್ಯಾಗ ಏನಾಗ್ಬಿಟ್ಟಿತ್ತು, ಮಳಿ ಬಂದ ಮ್ಯಾಗ ತೆಗ್ಗುಗಳು ಎಲ್ಲ ಮುಚ್ಕೊಂಡ್ ಬಿಡ್ತಿದ್ವು. ತೆಗ್ ಅಂದ್ರೆ ಮಿನಿಮಮ್ ಒಂದು 2 ಫೂಟ್ ತೆಗ್ ಅದಾವ್ರಿ ಇವು. ಆಮ್ಯಾಗ ಇವೆಲ್ಲ ತೆಗ್ ನೋಡಿದ್ರ ಅಂದ್ರ ಏನು ಗಾಡಿಗಳು ಹೆಂಗ್ ಅಡ್ಡಾಡ್ತಾವಪ್ಪ. ಈ ಚಕಡಿ ಗಾಡಿ ಅಂತೂ ಹೋಗೋ ರೋಡ್ ಇಲ್ಲದು. ಈ ಬಸ್ಗಳು ಸಾರ್ವಜನಿಕ ಹೆಂಗ್ ಅಡ್ಡಾಡ್ತಾ ಅನ್ನೋದು ನಮಗ್ ಗೊತ್ತಾಗೈತಿ. ಯಾರು ಇದಕ್ಕೆ ಹೋರಾಟನೂ ಮಾಡಕ್ ತಯಾರಿದ್ದಿದ್ದಿಲ್ಲ. ಲಾಸ್ಟ್ ಟೈಮ್ ಏನೋ ಎಲ್ಲ ವ್ಯಾಪಾರಸ್ಥರು ಕೂಡ ಒಂದು ನಮ್ಮ ಪತ್ರಕರ್ತವ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡಂತಲೇ ಅವ್ರು ಬಂದು ಒಂದು ಸುದ್ದಿ ಮಾಡಿದ್ರು. ಆ ಸುದ್ದಿ ಮೇರೆಗೆ ಏನೈತಿ, ಮೇಲಾಧಿಕಾರಿಗಳಿಗೆ ಅವ್ರು ಹೋಗಿ ತಿಳಿಸಿದ ಮ್ಯಾಗ ಅವ್ರ ಮೇಲಾಧಿಕಾರಿಗಳು ಅದ್ರ ಮ್ಯಾಗ ಒಂದು ಆಕ್ಷನ್ ಮಾಡಿ ಕೇಸಿ ಏನ್ ಮಾಡಿದ್ರು ಅಂದ್ರೆ ಸಾಹೇಬ್ರ ಮತ್ತು ಬಾಳ ಮಂದಿ ಅಲ್ಲಿ ಗಾಡಿ ಸೈಕಲ್ ಮೋಟರ್ ಮ್ಯಾಗಿಂದ ಬೀಳುವಂತ ವಿಡಿಯೋಸ್ ಅದಕ್ಕೆ ತೋರಿಸಿದ್ರು. ಅವರು ಸಣ್ಣ ಹುಡುಗರು ಹೆಣ್ಮಕ್ಳು ಬಹಳಷ್ಟು ಗಾಯ ಆಗಿದ್ದು. ಪರ್ ಡೇ ಒಂದು 20-25 ಜನ ಬೀಳೋದ್ರಿಂದ ಅದೊಂದು ವಿಡಿಯೋ ಮಾಡ್ಕೇಶಿ ನಮ್ಮ ಆಫೀಸರ್ಸ್ಗಳಿಗೆ ತೋರ್ಸಂತ್ಲಿ ಏನೋ ಮೇಲಾಧಿಕಾರಿಗಳು ಒಂದು ಇದನ್ನ ಮಾಡ್ಕೇಶಿ ಅದನ್ನ ಕಲ್ಲುಗಳು ಹಾಕಿ ತೆಗ್ಗುಗಳನ್ನು ಮುಚ್ಚಿದ್ರು.